ಆತ್ಮೀಯ ಪೋಷಕ ವೃಂದಕ್ಕೆ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾವು ಮೊದಲನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಏನು ಸ್ಟಾರ್ಟ್ ಮಾಡಿದ್ವಲ್ಲ ಸಂಖ್ಯಾ ಪದ್ಧತಿ ಎಂಬ ಪಾಠನ, ಅದರಲ್ಲಿ ನನಗೆ ಅವತ್ತು ಸ್ಟಾರ್ಟಿಂಗ್ ದಿವಸ ಎಲ್ಲವನ್ನು ಇನ್ಕ್ಲೂಡ್ ಮಾಡೋಕ್ಕೆ ಭಾಳ ಕಷ್ಟ ಆಗಿತ್ತು. ಸೊ ರೈಟ್ ಇವಾಗ ನಾವೇನು ಮಾಡ್ತಿದ್ವಿ ಅಂದರೆ ಸಂಖ್ಯಾ ಪದ್ಧತಿಯಲ್ಲಿ ಬೇಸಿಕ್ ಆಗಿ ನಮಗೆ ಇಷ್ಟು ಸಂಖ್ಯಾ ಪದ್ಧತಿಯಲ್ಲಿ ಇಷ್ಟು ಭಾಗಗಳಾಗಿ ನಾವು ವಿಭಜನೆ ಮಾಡಿದ್ದೀವಿ ಸಂಖ್ಯಾ ಪದ್ಧತಿಗಳು. ಅವುಗಳಲ್ಲಿ ಮುಖ್ಯವಾದವುಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು. ಅಲ್ಲಿ ಹೇಳ್ತಾ ಹೋಗ್ಬೇಕಂದ್ರೆ ಅದನ್ನ ಎನ್ ಅಂತ ಡಿನೋಟ್ ಮಾಡಿ 1 2 3 4 ಫ್ರಾಮ್ ಬ್ರಾಕೆಟ್ ಅಲ್ಲಿ ಹಾಕಿರೋಣ. ಪೂರ್ಣ ಸಂಖ್ಯೆಗಳು, ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಏನಂತ ಹೇಳಿದೀನಿ, ಪೂರ್ಣ ಸಂಖ್ಯೆಗಳು ಅಂತ ಏನಂತ ಹೇಳಿದೆ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ನ್ಯಾಚುರಲ್ ಕೌಂಟಿಂಗ್ಸ್, ಅಂದ್ರೆ ಕ್ರಮವಾಗಿ ಎಣಿಸ್ಬೇಕಂತ ಎಣಿಸುವ ಸಂಖ್ಯೆಗಳು. ಇನ್ನು ಪೂರ್ಣ ಸಂಖ್ಯೆಗಳು 0 ಹೊಂದಿರುತ್ತವೆ ಹಾಗೂ ಸ್ವಾಭಾವಿಕ ಸಂಖ್ಯೆಗಳನ್ನು ಹೊಂದಿರುತ್ತವೆ ಅಂತ ನಿಮಗೆ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಒಂದು ಸಮಸಂಖ್ಯೆಗಳು. ಸಮಸಂಖ್ಯೆಗಳು ಅದರದ ಸಮಸಂಖ್ಯೆಗಳು ಅಂದ್ರೆ ವಾಕ್ಯದಲ್ಲಿ ಕೂಡ ನೆಕ್ಸ್ಟ್ ಬರೆಸ್ತೀನಿ ನಾನು. ಉದಾಹರಣೆಗೆ 2 4 6 8 108 246 2 4 6 8 108 246 ಉದಾಹರಣೆ ಎಕ್ಸೆಟ್ರಾ. ಬೆಸ ಸಂಖ್ಯೆಗಳು 1 3 5 7 ಇಲ್ಲಿ ನೋಡಿ ಹೀಗೆ ಮುಂದುವರಿಯುತ್ತದೆ. ದೇರ್ ಇಸ್ ನೋ ಎಂಡ್ ಎಟ್ ಆಲ್. ಬೆಸ ಸಂಖ್ಯೆಗಳು. ನೆಕ್ಸ್ಟ್ ಬಂದ್ಬಿಟ್ಟು ಅವಿಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು. ಬೇಸಿಕ್ ಆಗಿ ನಾವು ಇಷ್ಟು ಡಿವೈಡ್ ಮಾಡ್ಕೊಂಡು ಹೋಗಿದ್ದೀವಿ ಸಂಖ್ಯೆಗಳನ್ನ. ಇನ್ನು ನೀವು ಮುಂದೆ ಹೋಗ್ತಾ 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 ವಿಭಿನ್ನ ರೀತಿಯ ಸಂಖ್ಯೆಗಳನ್ನು ನೀವು ಕಾಣ್ತೀರಿ ನೆಕ್ಸ್ಟ್ ಕ್ಲಾಸಲ್ಲಿ, ಮೀನ್ಸ್ ಅಂದ್ರೆ ಮುಂದುವರೆದ ತರಗತಿಗಳಲ್ಲಿ. ಸೊ ಲೆಟ್ ಅಸ್ ಎಕ್ಸ್ಪ್ಲೇನ್, ಲೆಟ್ ಅಸ್ ಟೆಲ್ ಮೀ, ನಾವು ಏನ್ ಹೇಳಕ್ ಹೋಗ್ತಿದ್ವಿ ಅಂದ್ರೆ, ಈಗ ನೆಕ್ಸ್ಟ್ ನಾವು ಫಸ್ಟ್ ಮಾಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಅಂತ ನಾವು ಪಾಠ ಮಾಡಿದ್ವಿ. ಇವಾಗ ನಾವು ಸಮ ಸಂಖ್ಯೆಗಳು ಅಂದ್ರೆ ಏನು? ಓಕೆ, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು, ಇದನ್ನ ನಾನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಸಮ ಸಂಖ್ಯೆಗಳು. ಸಮ ಸಂಖ್ಯೆ ಇಲ್ಲಿ ನೋಡಿ, ಯಾವ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆಯೋ, ಯಾವ ಸಂಖ್ಯೆಯು ಸಂಪೂರ್ಣವಾಗಿ 2ರಿಂದ ಭಾಗವಾಗುತ್ತದೆಯೋ ಆ ಸಂಖ್ಯೆಗಳು ಆ ಸಂಖ್ಯೆಗಳನ್ನು ನಾವು ಸಮ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ ನೋಡಿ, ಯಾವ ಸಂಖ್ಯೆ ಸಂಪೂರ್ಣವಾಗಿ 2ರಿಂದ ಭಾಗವಾಗುತ್ತದೆ ಆ ಸಂಖ್ಯೆಗಳನ್ನು ನಾವು ಸಮ ಸಂಖ್ಯೆಗಳೆಂದು ಕರೀತೇವೆ. ಉದಾಹರಣೆಗೆ ಹೇಳ್ತೀನಿ, ಈ 4 ತಗೊಳ್ತೀವಿ, 2 ಅಂದ್ರೆ 2 4 ಮೀನ್ಸ್ ಇಲ್ಲೇನಾಯ್ತು 2ರಿಂದ ಸಂಪೂರ್ಣವಾಗಿ ಭಾಗ ಆಯ್ತು. ಸೊ ಹಾಗಾಗಿ ಇದನ್ನು ಸಮ ಸಂಖ್ಯೆ ಅಂತ ಕರಿತೀವಿ. ಸರ್, ನಾವು 5 ಭಾಗ ಮಾಡ್ತೀವಿ 2ರಿಂದ. ಇಲ್ಲಿ ನೋಡಿ, 2 ಅಂದ್ರೆ 2 4, ಇಲ್ಲಿ ಪಾಯಿಂಟ್ ಇರ್ತದೆ, 2 ಇದೆ 2.5. ಇಲ್ಲೇನಾಯ್ತು, ಸ್ವಲ್ಪ ವಿಚಾರ ಮಾಡಿಕೊಡಿ. ಇದು ಸಮ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ 2ರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. 2.5 ಈ ತರ
ಡೆಸಿಮಲ್ ಫ್ರಾಕ್ಷನ್ಸ್ ಅಲ್ಲಿ ಬರ್ತಾ ಹೋಗ್ತದೆ. ಸೊ ಹಾಗಾಗಿ ನಾವು 5 ನಾವು ಸಮಸಂಖ್ಯೆ ಅನ್ನೋಕೆ ಆಗಲ್ಲ, ಅದನ್ನ ಬೆಸ ಸಂಖ್ಯೆ ಅಂತ ಕರೀತೇವೆ. ಅದನ್ನ ನೀವು ನೆಕ್ಸ್ಟ್ ಸಮಸಂಖ್ಯೆಗಳಾದ್ಮೇಲೆ ಬೆಸ ಸಂಖ್ಯೆಗಳು ಅಂತ ಬರ್ತಾವಲ್ಲ, ಅದನ್ನೇ ನಿಮಗೆ ಹೇಳ್ತೀನಿ ನಾನು. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾವ ಸಂಖ್ಯೆಯು ಸಂಪೂರ್ಣವಾಗಿ 2ರಿಂದ ಭಾಗವಾಗುತ್ತದೆಯೋ ಆ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸೊ ಎಕ್ಸಾಂಪಲ್ 2, 2, 4, 6, 8, ಓಕೆ 10 ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ಆಲ್ಸೋ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಇವನ್ನ ಈವನ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಈವನ್ ನಂಬರ್ಸ್. ಅರ್ಥ ಆಗಿದೆ ಅನ್ಕೊಂತೀನಿ ವಿದ್ಯಾರ್ಥಿನಿಯರೇ. ನೋಡಿ, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಸುಮ್ಮನೆ ಮುಂದಿನ ಕ್ಲಾಸ್ ಹೋಗ್ಬಿಟ್ಟಿರ್ತಾರೆ. ಬಟ್ ಆದ್ರೆ ಬೇಸಿಕ್ಸ್ ಕಲ್ತಿರ್ಬೇಕು. ಇವೆಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗ್ತಾವೆ ನೆಕ್ಸ್ಟ್ ಕ್ಲಾಸ್ಗಳಲ್ಲೆಲ್ಲ. ನೆಕ್ಸ್ಟ್ ನೀವು ಉನ್ನತ ತರಗತಿ ಓದಾಗಿಲ್ಲ. ಸೊ ಬೆಟರ್ ಹಿಯರ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ತುಂಬಾ ಹೆಲ್ಪ್ ಆಗ್ತದೆ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಸಮಸಂಖ್ಯೆಗೆ ಹೋಗ್ತೀನಿ. ಏನು ಬೆಸ ಸಂಖ್ಯೆಗಳು? ಬೆಸ ಸಂಖ್ಯೆಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಆಡ್ ನಂಬರ್ಸ್. ಏನು ಬೆಸ ಸಂಖ್ಯೆಗಳು? ಯಾವ ಸಂಖ್ಯೆಗಳು 2ರಿಂದ ಭಾಗವಾಗುವುದಿಲ್ಲವೋ, ಆಗುವುದಿಲ್ಲ, ನೆವರ್ ನೆವರ್ ಆಗಲ್ಲ ಅಂತ ಏನು ಹೇಳ್ತೇವೆ ಆ ಸಂಖ್ಯೆಗಳು, 2ರಿಂದ ನಾವು ಭಾಗ ಆಗೋದಿಲ್ಲ ಅಂತ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆಗಳು? ಯಾವ ಸಂಖ್ಯೆಯು ಸಂಪೂರ್ಣವಾಗಿ ಎರಡರಿಂದ ಭಾಗವಾಗುವುದಿಲ್ಲವೋ ಆ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಎನ್ನುವರು. ಇಲ್ಲಿ ನೋಡಿ, ಯಾವ ಸಂಖ್ಯೆಯು ಸಂಪೂರ್ಣವಾಗಿ 2ರಿಂದ ಭಾಗವಾಗುವುದಿಲ್ಲವೋ ಆ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎನ್ನುವರು. ಇಷ್ಟೇ ಕ್ಲಿಯರ್ ಕಟ್. ನೀವು ಈಗ 1 ತಗೊಳ್ಳಿ, ಬೈ 2 ಮಾಡಿ, ಆನ್ಸರ್ ಎಷ್ಟು ಬರ್ತದೆ? 0.5 ಬರ್ತದೆ. ಇಟ್ಸ್ ರೈಟ್. ಸೊ ಈ 1 ಅನ್ನೋದು 2ರಿಂದ ಸಂಪೂರ್ಣವಾಗಿ ಭಾಗ ಆಗಿಲ್ಲ, ದಶಮಾಂಶದಲ್ಲೇ ಉಳ್ಕಂತ ಹೋಗ್ತವೆ. ಸೊ ಅಂತವನ್ನ ನಾವೇನಂತ ಕರಿತೀವಿ? ಈಗ ನೋಡಿ, 2 ತಗೋಕ್ಕಾಗಲ್ಲ, ಯಾಕಂದ್ರೆ 2ರಿಂದ ಭಾಗ ಆಗ್ಬಿಡ್ತದೆ, ಸಮಸಂಖ್ಯೆ ಆಗೋಯ್ತು. ಈಗ ನಾವು ಈಗ 1 ಆದ್ಮೇಲೆ 3ರಿಂದ 2ರಿಂದ ಭಾಗ ಮಾಡಿದ್ರೆ ಎಷ್ಟು ಬರ್ತದ್ರಿ? 2 ಇಲ್ಲಿ 1 ಅಂದ್ರೆ 1 ಉಳಿದ್ರೆ ಅದನ್ನ ನಾವು ಪಾಯಿಂಟ್ ತಗೊಂಡು 1.5. ಸೊ ಆನ್ಸರ್ ಎಷ್ಟು ಬರ್ತದೆ? 1.5. ನೋಡಿ, ಎಲ್ಲ ಫ್ರಾಕ್ಷನ್ಸ್ ಅಲ್ಲೇ ಬರ್ತಾ ಇದಾವೆ, ಅಂದ್ರೆ ದಶಮಾಂಶ ರೂಪದಲ್ಲಿ ಬರ್ತಾ ಇದ್ದಾವೆ. ಅವನ್ನ ನಾವು 2ರಿಂದ ಸಂಪೂರ್ಣವಾಗಿ ಭಾಗ ಮಾಡಕ್ಕೆ ಆಗಲ್ಲ, 2ರಿಂದ ಮ್ಯಾಟ್ರ್ ಸಾಲ್ವ್ ಆಗಲ್ಲ ಡಿವೈಡ್ ಮಾಡಿದಾಗ. ಅಂತವನ್ನ ನಾವು ಬೆಸ ಸಂಖ್ಯೆಗಳು ಅಂತ ಕರೀತಾ ಇದ್ದೀವಿ. ಸೊ ಉದಾಹರಣೆಗೆ 1, 3, 5, 7, 9 ಹೀಗೆ ಮುಂದುವರಿತಾ ಹೋಗ್ತದೆ. ಸೊ ಏನು ಸರಿ ನೋಡಿ, ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್. ಯಾವ ಸಂಖ್ಯೆಯು ಸಂಪೂರ್ಣವಾಗಿ 2ರಿಂದ ಭಾಗವಾಗುವುದಿಲ್ಲವೋ ಆ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎಂದು ಕರೆಯುವರು. ಈ ತರ ನೀವು ಡಿವೈಡ್ ಮಾಡ್ಕೊಂಡು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಉದಾಹರಣೆಗೆ 1, 3, 5, 7, 9 ಎಕ್ಸೆಟ್ರಾ. ಸೊ ನಾನು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳಿಗೆ ಹೋಗೋಣಂತೆ.
ಇಲ್ಲಿ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಒಂದರಿಂದ ಹಾಗೂ ತನ್ನಿಂದ ತಾನೇ ಭಾಗಿಸಲ್ಪಡುವ, ಇಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಇಲ್ಲಿ ಬರೆಯಿರಿ. ಒಂದರಿಂದ ಹಾಗೂ ತನ್ನಿಂದ ತಾನೇ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಏನು? ಉದಾಹರಣೆಗೆ 2, 3, 5, 7, 11, 17. ಈಗ ನೋಡಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಹೇಳ್ತೇವೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಆಕ್ಚುಲಿ ಅವಿಭಾಜ್ಯ ಸಂಖ್ಯೆಗಳು ಉದಾಹರಣೆ ಕೊಡಬೇಕು ಹೋದ್ರೆ ಬೆಸ ಸಂಖ್ಯೆಗಳ ತರನೇ ಬರ್ತವೆ. ಬಟ್ ಆದ್ರೆ ಇಲ್ಲಿ ಬೆಸ ಸಂಖ್ಯೆಗಳು ನೀವು ಟ್ರೀಟ್ ಮಾಡ್ಬಿಟ್ಟು 2 ಅಂತ ಅಂದ್ರೆ 2 ಇದೆ, ಸಮ ಸಂಖ್ಯೆ ಇದೆ. ಸೊ ಹೆಂಗಾಗ್ತದಂದ್ರೆ ಒಂದರಿಂದ ಹಾಗೂ ತನ್ನಿಂದ ತಾನೇ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನಬಹುದು. ಏನು ಒಂದರಿಂದ ಹಾಗೂ ತನ್ನಿಂದ ತಾನೇ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನುವುದಂದ್ರೆ ಅದು ನೋಡಿ. ಒಂದು ಮನೆಯಲ್ಲಿ ಒಂದು ಉದಾಹರಣೆಗೆ ಹೇಳ್ತೇನೆ ನಿಮಗೆ. ಒಬ್ಬ ಕಟುವಾದ ಮನುಷ್ಯ ಹುಡುಗ ಇರ್ತಾನೆ ಮನೆಯಲ್ಲಿ. ಅಂದ್ರೆ ಅವನು ಎಲ್ಲರ ಹತ್ರ ಹೋಗ್ಬಿಟ್ಟು ಇದ್ದದ್ದು ನಿಂತಂಗೆ ಹೇಳೋದು, ಜಗಳ ಮಾಡೋದು, ಅಥವಾ ಯಾವುದೇ ತನಗೆ ಸಂಬಂಧ ಇಲ್ಲ ಅಂತ ವಿಷಯದಲ್ಲಿ ಮೂಗು ತೋರಿಸೋದು ಇಂಥದ್ದು ಮಾಡಿದಾಗ ಅವನಿಗೆ ಬುದ್ಧಿವಾದ ಯಾರು ಹೇಳಕ್ ಬರ್ತಾರೆ, ನೋಡು ನೀನ್ ಸೈಲೆಂಟ್ ಆಗಿದ್ಬಿಡಪ್ಪ, ನಿನಗೆ ಸಂಬಂಧ ಇಲ್ಲದ ವಿಚಾರ. ಬಟ್ ಆದ್ರೆ ಅವ್ನು ಏನ್ ಹೇಳ್ತಾನೆ ಗೊತ್ತಾ, ನೀನ್ ಯಾರು ನನಗೆ ಹೇಳಕ? ನಮ್ಮ ಮನೆಗ ಯಾರು ಹೇಳಿದ್ರೆ ನಮ್ಮ ಅಪ್ಪನ ಮಾತು ಬಿಟ್ಟು ಅವ್ನು ಯಾರು ಕೇಳಲ್ಲ. ಸೊ ಅಂತವ್ರನ್ಯಾಗ ನೀನ್ ಯಾರಪ್ಪ ನನಗೆ ಹೇಳಕ? ನಾನು ಯಾರ ಮತ್ತೆ ಕೇಳಿದ್ರೆ ಅಂತ ಹೇಳ. ಅವಾಗ ಊರಿನ ಜನರು ಬಂದವರು ಅವ್ರ ಅಪ್ಪಾಜಿ ಹೇಳ್ತಾರೆ, ನೋಡಪ್ಪ ನಿಮ್ಮ ಮನೆಯಾಗ ಊರನ್ನ ಮಾತು ಯಾರು ಕೇಳಲ್ಲಂತೆ, ನೀನ್ ಬುದ್ಧಿವಾದ ಹೇಳ, ನಿನ್ ಮಾತು ಕೇಳ್ತಾರಂತೆ. ಅಂದ್ರೆ ಅರ್ಥ ಇಲ್ಲಿ ಒಂದು ಅನ್ನೋದು ಯಜಮಾನ ಇದ್ದಂಗ ಮನೆಗೆ, ಅವ್ರ ಅಪ್ಪ ಇದ್ದಂಗೆ. ಅಥವಾ ತನ್ನಿಂದ ತಾನೇ ಅಂದ್ರೆ ಆ ಮನುಷ್ಯ ಯಾರು ತನಗೆ ಬೇಕಾಗಲಾರದ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಜಗಳದ ವಿಚಾರ ಮಾಡ್ಕೊಂಡ್ ಬರ್ತಿಲ್ಲ, ಹಾಗೆ ಆತ ನಂಬರ್ ಇದ್ದಂಗ. ಇಲ್ಲಿ ನೋಡ್ರಿ, ಇನ್ನು ನಾವು ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ, ಮ್ಯಾಥಮೆಟಿಕಲಿ ಹೇಳ್ಬೇಕಂದ್ರೆ, ಒಂದು ಬಗೆಯಲ್ಲಿ ಎಲ್ಲಾ ನಂಬರ್ಗಳು ಬಂದು ಹೋಗ್ತಾವೆ. 1 1 1, 1 2 2, 1 3 3, 1 4 4 ಎಲ್ಲಾ ಮಗೆಗಳು ಬಂದು ಹೋಗ್ತವೆ ಒಂದರಲ್ಲಿ. ಹೌದು. ಸೆಕೆಂಡ್ ಈ 3 ನೋಡಿ, ಇದು ಒಂದು ಮಗೆಗೆ ಬರ್ತದೆ, 1 1 1 1 2, 1 3 3 ಬಂದು ಬಿಡ್ತದೆ. ಅದೇ 2 ಮಗೆಯಲ್ಲಿ ಬರಲ್ಲ, 2 ಅಂದ್ರೆ ಡಿವೈಡ್ ಆಗಲ್ಲ. ತನ್ನ ಮಗೆಯಲ್ಲಿ ಬಂದ್ಬಿಡ್ತದೆ, 3 1 3 ಬಂದ್ಬಿಡ್ತದೆ. ಓಕೆನಾ? ಅದೇ 4 ಮಗೆಯಲ್ಲಿ ಏನಾದ್ರೂ 3 ಬರ್ತದೆ, 5 ಮಗೆಯಲ್ಲಿ 3 ಬರ್ತದೆ, ಹೇಳಿ ನೋಡ ಬರಲ್ಲ. ಅದು 1 ಬಗೆಗೆ ಬರ್ತದೆ ಅಂಡ್ 3 ಬಗೆಗೆ ಬರ್ತದೆ. ತನಗೆ ತನ್ನ ಅಪ್ಪನ ಮಾತು ಒಂದು ಕೇಳ್ತದೆ, ಇಲ್ಲ ತನಗೆ ತಿಳಿದು ತಾನು ಮಾಡ್ತದೆ. ಸೊ ಅಂದ್ರೆ 1ರಿಂದ ಭಾಗ ಆಗ್ತದೆ ಅಂಡ್ ತನಗೆ ತಾನೇ ಭಾಗ ಆಗ್ತದೆ. 3 ಅಂದ್ರೆ 3. ದಟ್ಸ್ ಆಲ್. ಇಷ್ಟು ವಿಚಾರ ನೀವು ತಿಳ್ಕೊಡ್ಬೇಕು. ಈ ಉದಾಹರಣೆ ಹೇಳಿದ್ರೆ ನಿಮಗೆ ಸಂಬಂಧ ನೀವು ಮಾಡ್ಕೋಬೇಕು. ಅಯ್ಯೋ ಇದೇನೋ ನಮ್ಗೆ ಸಂಬಂಧ ಇಲ್ಲ ಅನ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು ಕಷ್ಟ. ಸೊ ಈ ನೋಡಿ 5 1 ಮಗೆಗೆ ಬರ್ತದೆ, 5 ಮಗೆಗೆ ಬರ್ತದೆ. 5 ಮಗೆಗೆ ಈ 5 ಅನ್ನೋ ನಂಬರ್ 2 ಮಗೆಗೆ ಬರ್ತದೆ, ಯೋಚನೆ ಮಾಡಿ ಬರಲ್ಲ. 4 ಮಗೆಗೆ ಬರ್ತದೆ, ಯೋಚನೆ ಮಾಡಿ ಬರಲ್ಲ. 5 ಮಗೆಗೆ ಬರ್ತದೆ, ಬರಲ್ಲ. ಸೊ 6 ಮಗೆಗೆ ಬರ್ತದೆ, ಬರಲ್ಲ. ಏನಾಗ್ತದೆ ನೋಡಿ, 7 1 ಮಗೆಗೆ ಬರ್ತದೆ, 7 ಮಗೆಗೆ ಅಷ್ಟೇ ಬರುತ್ತೆ. 7 ಅಂದ್ರೆ 7. ದಟ್ಸ್ ಆಲ್. 7 ಅಂದ್ರೆ 7. 11 ತನ್ನಿಂದಲೇ ತಾನು ಭಾಗಿಸ್ಕೊಂಡ್ಬರ್ತದೆ. ನೋಡ್ರಿ ಸಿಂಪಲ್. 2 ಎಷ್ಟಾಯ್ತು ಕ್ಯಾನ್ಸಲ್ ಆಗಿ? 1 ಉಳಿತು ಅಲ್ವಾ? ತನ್ನಿಂದ ತಾನೇ ಭಾಗಿಸಲ್ಪಡುತ್ತದೆ, ಬೇರೆ ಯಾರು ಹಿಡಿದನ್ನೋದು ಭಾಗಿಸಲ್ಪಡುವುದಿಲ್ಲ.
ಒಂದರಿಂದ ಭಾಗಿಸಲ್ಪಡ್ತದೆ. ಲಾಸ್ಟ್ ಒಂದರಿಂದ ಭಾಗಿಸಲ್ಪಡ್ತದೆ. ಏನಾಯ್ತು? 2/1 ಆಗಿದೆ, 2 ಉಳಿತು. ನೆಕ್ಸ್ಟ್ 3. ಈ ನೋಡಿ 3/3 ಇದು ಕ್ಯಾನ್ಸಲ್ ಆಗ್ತದೆ, 1 ಬರುತ್ತೆ ಅಲ್ವಾ? 1ರಿಂದಲೂ ಭಾಗಿಸಲ್ಪಡ್ತದೆ. ಅದು ಬಿಟ್ಬಿಟ್ಟು ಯಾವುದೇ ಮಗಿಗಳಲ್ಲಿ ತಮ್ಮಲ್ಲಿ ತಾವೇ ಬರೆದ ಹೊರತಾಗಿ ಯಾವ ಮಗಿಗಳಲ್ಲಿ ಅವು ಬರಲ್ಲ. ಆದ್ರೆ ನಂಬರ್ಸ್ಗಳನ್ನು ನಾವೇನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತೀವಿ. ಅರ್ಥ ಆಗಿದೆ ಅನ್ಕೊಂತೀವಿ. ಒಂದೊಂದು ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ಗೆ ನೀವು ಮೆಸೇಜ್ ಡ್ರಾಪ್ ಮಾಡಿದ್ರೆ ಖಂಡಿತವಾಗಿ ಹೇಳಕ್ಕಾಗಿ ಇಷ್ಟಪಡ್ತೀನಿ. ಯಾಕಂದ್ರೆ ಇದರಲ್ಲಿ ಮಾತ್ರ ಅಯ್ಯೋ ಭಾಳ ಹೇಳಿದ್ರೆ ಸಾರು, ಭಾಳ ಹೇಳಿದ್ರೆ ಅನ್ಕೊಳ್ಬೋದು. ನೀವು ಎಷ್ಟು ಚಂದಾಗಿ ಕಲಿತಿರೋ ಅಷ್ಟು ನಿಮ್ಮ ಭದ್ರ ಬರೋದು ಚೆನ್ನಾಗಿದ್ರು ಅಷ್ಟು ನೀವು ಬಿಲ್ಡಿಂಗ್ಸ್ ಕಟ್ಬೋದು. ಇದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್ ಸಂಯುಕ್ತ ಸಂಖ್ಯೆಗಳು. ಸಂಯುಕ್ತ ಸಂಖ್ಯೆಗಳು ಅಂತ ಹೆಸರಿನಲ್ಲೇ ಗೊತ್ತಾಗ್ತದೆ. ಸಂಯುಕ್ತ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕೂಡಿರ್ತಕ್ಕಂಥ ನಾವು ಸಂಯುಕ್ತ ಅಂತ ಕರಿತೀವಿ. ಈ ನೆಕ್ಸ್ಟ್ ನೋಡಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳು. ಹೊಂದಿರುವ ಸಂಖ್ಯೆಗಳನ್ನು ಏನಂತ ಕರಿತೀವಿ ನಾವು? ಸಂಯುಕ್ತ ಸಂಖ್ಯೆಗಳು. ಎಂದು ಕರೆಯುತ್ತೇವೆ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅಂದ್ರೆ ಏನರ್ಥ? ಅವಿಭಾಜ್ಯ ಸಂಖ್ಯೆಗಳಲ್ಲಿ ಕೇವಲ 1ರಿಂದ ಭಾಗವಾಗಲ್ಪಡುತ್ತದೆ ಅಥವಾ ತನ್ನಿಂದ ತಾನೇ ಭಾಗವಾಗುತ್ತದೆ ಅಂತ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಬಟ್ ಸಂಯುಕ್ತ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಇಲ್ಲಿ ನೋಡ್ಬೇಕು. ಅಂದ್ರೆ ಅರ್ಥ ಇಲ್ಲಿ ನೋಡ್ಬೇಕು. 4, 9, 10, 12 ಉದಾಹರಣೆಗೆ ಬರೆಯೋದು. 4, 9, 10, 12 ಹೆಂಗ ಸರ್ ಇವು 4, 9, 10, 12 ಹೆಂಗ ಇವು ಸಂಯುಕ್ತ ಸಂಖ್ಯೆಗಳಾಗ್ತಾವ ಅಂತಂದ್ರೆ ಉದಾಹರಣೆಗೆ ಹೇಳ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕ್ತೀನಿ 4ನ ನೀವು 2 1 2 4 1 ಮಗ್ಗಿಗೆ ಬರ್ತದೆ 4. ಸೊ 2 ಮಗ್ಗಿಗೆ ಬರ್ತದೆ. ನೆಕ್ಸ್ಟ್ 4 ಮಗ್ಗಿಗೆ ಕೂಡ ಬರ್ತದೆ. ಅಂದ್ರೆ ಇಲ್ಲಿ ನೋಡಿ ಇನ್ನೂ ನಿಮ್ಗೆ ಅರ್ಥ ಆಗುತ್ತೆ. 1 ಮಗ್ಗಿಗೆ ಬರ್ತದೆ 4, 1 4 4 ನೋಡಿ 2 2 4 4 1 4 ಏನಂತೀವಿ ನಾವು? ಅಪವರ್ತನಗಳು. 1 ಮಗ್ಗಿಗೆ ಬರ್ತದ್ರಿ 4, 2 ಮಗ್ಗಿಗೆ ಬರ್ತದೆ 2 4 4 1 4 4 ಮಗ್ಗಿಗೆ ಬಂದು ಎಷ್ಟಾದ್ರು ಇಲ್ಲ ಅಪವರ್ತನಗಳು 2ಕ್ಕಿಂತ ಹೆಚ್ಚಿನವಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಆಯ್ತು, 4 ಆಯ್ತು. ಇವಾಗ 9 ನೋಡೋಣ. ಓಕೆ, ಇಲ್ಲಿ ನೋಡಿ 9 ಅಪವರ್ತನಗಳು ನೋಡೋದು. 1 ಮಗ್ಗಿಗೆ ಬರ್ತದೆ 9, 1 9 9. ಸೊ ಈಗ ನೋಡಿ 1 9 9. ನೆಕ್ಸ್ಟ್ ಎಷ್ಟು ಮಗ್ಗಿ? 2 ಮಗ್ಗಿಯಲ್ಲಿ ಬರಲ್ಲ 9, 3 ಮಗ್ಗಿಯಲ್ಲಿ ಬರ್ತದೆ 9, 3 3 9. ಹೌದಾ? 4 ಮಗ್ಗಿಯಲ್ಲಿ ಬರಲ್ಲ 9, 5 ಮಗ್ಗಿಯಲ್ಲಿ ಬರಲ್ಲ 9, 6 ಮಗ್ಗಿಯಲ್ಲಿ ಬರಲ್ಲ 9, 7 ಮಗ್ಗಿಯಲ್ಲಿ ಬರಲ್ಲ 9, 8 ಮಗ್ಗಿಯಲ್ಲಿ ಬರಲ್ಲ 9, 9 ಮಗ್ಗಿಗೆ ಬರ್ತದೆ. ಒಕ್ಕಂದ್ರ 9 1 9. ಹೀಗೆ
ಈ 1, 3, 9 ಏನು ಆ ಮಗ್ಗಿಗಳಲ್ಲಿ ಬರ್ತಿದಾವಲ್ಲ, ಒಂದಾದ್ಮೇಲೆ ಎರಡು, ಎರಡಾದ್ಮೇಲೆ ಇದು, ಒಂದಕ್ಕಿಂತ ಹೆಚ್ಚು, ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತಾವಲ್ಲ, ಆ ಎಷ್ಟು ಮಗ್ಗಿಗಳಲ್ಲಿ ಬರ್ತಾವಲ್ಲ ಅವನೇ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆಗಳು ಎಂದು ಕರೀತೀವಿ. ನೋಡಿ, ನಿಮಗೆ ಕ್ವಶನ್ ಆನ್ಸರ್ಸ್ ಬರಿ ಅಂತ ಹೇಳಿದಾಗ ಎಕ್ಸಾಮ್ಸ್ ಅಲ್ಲಿ, ಅಥವಾ ನಿಮ್ಮ ಶಿಕ್ಷಕರು ಸ್ಕೂಲಲ್ಲಿ ಕೇಳಿದಾಗ, ಅದು ಯಾವುದೇ ಎಕ್ಸಾಮ್ಸ್ ಗಳಲ್ಲಿ ಬರೀಬೇಕಾದ್ರೆ ನೀವು ಈ ಶಬ್ದಗಳನ್ನ ನೆನ್ಪಿಟ್ಕೊಳ್ಬೇಕು. ಕಂಠಪಾಠ ಹೊಡೆಯಕ್ಕೆ ಹೋಗ್ಬಾರ್ದು ದಯವಿಟ್ಟು. ಸೊ ಈ ಶಬ್ದಗಳನ್ನ ನೆನ್ಪಿಟ್ಟು ಅಪವರ್ತನಗಳಂತ ನೆನ್ಪಿಟ್ಕೊಂಡಿರ್ಬೇಕು. ಸಂಖ್ಯೆಗಳಂತೂ ನಿಮಗೆ ಗೊತ್ತೇ ಇರ್ತದೆ. ಸಂಯುಕ್ತ ಅಂದ್ರೆ ಏನು ಅರ್ಥ, ಇದು ಯಾವುದೇ ಫಾರಿನ್ ಭಾಷೆಯ ಸಂಯುಕ್ತ ಅನ್ನೋದು ಒಂದಕ್ಕಿಂತ ಹೆಚ್ಚು ವಸ್ತುಗಳು, ವಿಚಾರಗಳು, ಪದಾರ್ಥಗಳನ್ನು ಸಂಯುಕ್ತ ಅಂತೀವಿ. ಇಟ್ಸ್ ಅನ್ ಅಡಿಷನ್, ಇಟ್ಸ್ ಅನ್ ಮಿಕ್ಸ್ಚರ್. ಸೊ ಏನ್ 4, 9, 10 ಅಂದಾಗ ಎಷ್ಟು ಮಗ್ಗಿಗಳಲ್ಲಿ, ಎರಡಕ್ಕಿಂತ ಹೆಚ್ಚು ಮಗ್ಗಿಗಳಲ್ಲಿ ಡಿವೈಡ್ ಆಗ್ತಾವಲ್ಲ ಅವನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಗಾಯ್ಸ್, ಇವತ್ತು ನಮ್ಮ ಎಂಪೈರ್ ಕ್ಲಾಸ್ ಇಂದ 2ನೇ ಕ್ಲಾಸ್ ಮೀನ್ಸ್ ಸೆಕೆಂಡ್ ಕ್ಲಾಸ್ಗಳು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗೋಣಪ್ಪ, ನೆಕ್ಸ್ಟ್ ಪಾಠ ಯಾವ್ದು ಮಾಡೋಣಪ್ಪ ಅಂದ್ರೆ ಅಪವರ್ತನ ಮತ್ತು ಅಪವರ್ತಿಗಳು ಮಾಡೋಣ. ಇದನ್ನ ನೀವು ಎಲ್ಲಾ ತರಗತಿಯ ವಿದ್ಯಾರ್ಥಿಗಳಿಗೆ ಅತ್ಯಮೂಲ್ಯವಾಗಿರುತ್ತೆ. ಫಸ್ಟ್ ಸಂಖ್ಯೆಗಳು ಅಂದ್ರೆ ತಿಳ್ಕೊಳ್ಳಿ, ಆಮೇಲೆ ಅಪವರ್ತನ ಅಪವರ್ತಿಗಳು ಅಂದ್ರೆ ಏನಂತ ತಿಳ್ಕೊಳ್ಳಿ ಅಲ್ವಾ. ನೆಕ್ಸ್ಟ್ ನೋಡಿ, ವರ್ಗ ಸಂಖ್ಯೆಗಳು ಅಂದ್ರೆ ಯಾವುವು, 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವುವು ಅಲ್ವಾ. 1ರಿಂದ 100ರವರೆಗಿನ ಭಾಜ್ಯ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಯಾವುವು. ಇನ್ ಡೀಟೇಲ್ ಶಾಂತಿಯಿಂದ ನೋಡಿ. ನಾನು ಮಾಡ್ತಾ ಇರ್ತಕ್ಕಂಥ ಪಾಠ ನಿಮಗೆ ಕಿರಿಕ್ ಅನ್ಸ್ಬೋದು, ಇರಿಟೇಷನ್ ಅನ್ಸ್ಬೋದು, ಅಯ್ಯೋ ಬ್ಯಾಕ್ ಗ್ರೌಂಡ್ ಸರಿಗಿಲ್ಲ ಅನ್ಸ್ಬೋದು, ಸರಿ ಕಾಣಿಸ್ತಾ ಇರ್ತದೆ, ಸ್ವಲ್ಪ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಅನುಸರಿಸ್ಕೊಳ್ಳಿ. ಬರ್ತಾ ಮೈಕು, ಕೆಲವು ಲೈಟಿಂಗ್ ಸಿಸ್ಟಮ್, ನಾನು ಎಲ್ಲ ಸಿಸ್ಟಮ್ ಸರಿ ಮಾಡ್ಕೊ ಹೋಗ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್, ಸಂಪೂರ್ಣ ಬೆಂಬಲ ನಮಗಿರ್ಲಿ. ದಯವಿಟ್ಟು ಈ ಕ್ಲಾಸಸ್ನ ಆದಷ್ಟು ನಿಮಗೆಲ್ಲ ನಾನು ಈಗ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ಕೊಡ್ರಿ, ಲೈಕ್ಸ್ ಮಾಡ್ರಿ. ಚೆನ್ನಾಗಿದ್ರೆ ಲೈಕ್ಸ್ ಮಾಡ್ರಿ, ಅಂದ್ರೆ ಬೇಡ. ಅಥವಾ ಯಾಕೆ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನನಗೆ ತಿದ್ದಿಕೊಳ್ಳೋಕೆ ದಾರಿ ಆಗ್ತದೆ. ನೀವೇ ನಮಗೆ ಯಾವ ತರ ಸಮಸ್ಯೆ ನೀವು ಹೇಳಿದ ತಾನೆ ನನಗೆ ಅರ್ಥ ಆಗಲ್ಲ ಅಲ್ವಾ. ಸೊ let us start the class next class ನಲ್ಲಿ ಮಾಡ್ಕೊಂತ ಬರ್ತೀವಿ. ನಮಸ್ಕಾರ, ಬಸವರಾಜ್, ಎಂಪೈರ್ ಕ್ಲಾಸಸ್ ಹೊಸಪೇಟೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ವಾಟ್ಸಪ್ ಮೂಲಕ ಕೇಳಿದ್ರೆ ಈ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. 9731409791. ಓಕೆ, ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.